ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಸಮಥಿಂಗ್ ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಫ್ರೆಂಡ್ಸ್, ಲೈಟ್ ವೆಯ್ಟ್ ಜ್ಯುವೆಲ್ರಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಒಂದು ವಿಡಿಯೋ ಶೇರ್ ಮಾಡಿದೆ ಗಣೇಶ್ ಜ್ಯುವೆಲ್ರಿಯಲ್ಲಿ ಲೈಟ್ ವೆಯ್ಟ್ ಕಾನ್ಸೆಪ್ಟ್ ಬಗ್ಗೆ. ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ರಿ, ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ ಅಂದರೆ 916 ಆಲ್ಮಾರ್ಕ್ ಗೋಲ್ಡ್ ಇದು. ಪ್ರೀವಿಯಸ್ ಟೈಮ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಸುಮಾರು ಜನಕ್ಕೆ ಈ ಕಾನ್ಸೆಪ್ಟ್ ಅನ್ನೋದು ಇಷ್ಟ ಆಗಿದೆ, ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಸೊ ಈಗ ಮತ್ತೆ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಕೂಡ ಬಂದಿದೆ ಫ್ರೆಂಡ್ಸ್. ಸೊ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಗಣೇಶ್ ಜ್ಯುವೆಲ್ರಿ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಬಸವನಗುಡಿಯಲ್ಲಿ. ನಾನು ಸ್ವಲ್ಪ ಹತ್ರ ನಿಮಗೆ ಲೊಕೇಶನ್ ತಿಳಿಸ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ಸ್ ಇರುತ್ತೆ, ಹಾಗೂ ಇವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಲಿಂಕ್ ಮಾಡಿರ್ತೀನಿ. ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಫ್ರೆಂಡ್ಸ್. ಈ ಪರ್ಟಿಕ್ಯುಲರ್ ಸ್ಟೋರ್ ಲೊಕೇಟ್ ಆಗಿರೋದು ಬಂದು ಬಸವನಗುಡಿಯಲ್ಲಿ, ತ್ಯಾಗರಾಜ್ ನಗರ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಬಸವನಗುಡಿ ಅಲ್ಲ, ತ್ಯಾಗರಾಜ್ ನಗರ್. ಗೂಗಲಲ್ಲಿ ನೀವು ಜಸ್ಟ್ ಗಣೇಶ್ ಜ್ಯುವೆಲ್ರಿ ತ್ಯಾಗರಾಜ್ ನಗರ್ ಅಂತ ಹಾಕಿದ್ರೇ ನಿಮಗೆ ಈ ಸ್ಟೋರ್ ಲೊಕೇಶನ್ ಅನ್ನೋದು ಸಿಗ್ಬಿಡುತ್ತೆ. ತುಂಬಾ ಫೇಮಸ್ ಇದೆ. ಇವ್ರ ಹತ್ರ ಕಾನ್ಸೆಪ್ಟ್ ಬಂದ್ಬಿಟ್ಟು ಲೈಟ್ ವೇಟ್ ಜ್ಯುವೆಲ್ರಿ ಕಾನ್ಸೆಪ್ಟ್ ಫ್ರೆಂಡ್ಸ್. ನೀವೇನು ಮಾರ್ಕೆಟಲ್ಲಿ ಇಲ್ಲ ಬೇರೆ ಒಂದು ಕಮರ್ಷಿಯಲ್ ಗೋಲ್ಡ್ ಜ್ಯುವೆಲ್ರೀಸಲ್ಲಿ ನೋಡ್ತೀರಾ, ಫಾರ್ ಎಕ್ಸಾಂಪಲ್ 30 ಗ್ರಾಮ್ಸಲ್ಲಿ ಬರುವಂಥ ಒಂದು ಗೋಲ್ಡ್ ಆರ್ನಮೆಂಟ್ನ ಇವರು ಒಂದು 25 ಗ್ರಾಮ್ಸ್ 24 ಗ್ರಾಮ್ಸ್ ಇನ್ನೂ ಕಮ್ಮಿಗೆ ಬೇಕಾದರೂ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಆ ಥರ ಒಂದು ಆಪ್ಷನ್ ನಿಮಗೆ ಇರುತ್ತೆ. ಪ್ರೀವಿಯಸ್ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡಿ ನೋಡಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್ ಎಲ್ಲ ಕೂಡ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಅದರಲ್ಲಿ ನಾನು ಫುಲ್ ಡೀಟೇಲಾಗಿ ಲೈಟ್ ವೇಟ್ ಜ್ಯುವೆಲ್ರಿ ಹೇಗೆ ಏನು ಅಂತೆಲ್ಲ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿದರೆ. ಶಾಪ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30 to 2 o'clock ಫ್ರೆಂಡ್ಸ್. ಮಧ್ಯಾಹ್ನ 2 ಇಂದ 5ವರೆಗೂ ಶಾಪ್ ಕ್ಲೋಸ್ ಆಗಿರುತ್ತೆ. ಈವ್ನಿಂಗ್ 5 o'clock ಇಂದ ನೈಟ್ 9 o'clock ವರೆಗೂ ಶಾಪ್ ಅವೈಲೇಬಲ್ ಇರುತ್ತೆ. ಸೊ ಈಗ ಕಲೆಕ್ಷನ್ಸ್ನ ನೋಡೋಣ. ಎಸ್, ಇವತ್ತು ನಾವಿದ್ದೀವಿ ಗಣೇಶ್ ಜ್ಯುವೆಲ್ರೀಸ್, ಅಗೇನ್ ಗೋಲ್ಡ್ ಜ್ಯುವೆಲ್ರಿ. ಸೊ ಲಾಸ್ಟ್ ಟೈಮ್ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಅಲ್ವಾ ಸರ್? ಲೈಕ್ ಪೀಪಲ್ ಹ್ಯಾಡ್ ಎ ವೆರಿ ಗುಡ್ ರಿವ್ಯೂಸ್. ಆ್ಯಕ್ಚುಲಿ ತುಂಬ ಒಳ್ಳೆ ರಿವ್ಯೂಸ್ ಬಂದಿತ್ತು. ಈಚ್ ಟೈಮ್ ನನಗೆ ಕಮೆಂಟ್ಸ್ ಬಂದರೆ 1 or 2 ಲೈನ್ಸ್ ಬರ್ತಿತ್ತು. ಬಟ್ ನಿಮ್ಮ ವಿಡಿಯೋಗೆ ಪ್ಯಾರಾಗ್ರಾಫ್, ಲಿಟ್ರಲಿ ಅದು ಒಬ್ಬರಲ್ಲ ಇಬ್ಬರಲ್ಲ, ಮೋರ್ ದೆನ್ 50-100 ಕಮೆಂಟ್ಸ್ ಪ್ಯಾರಾಗ್ರಾಫಲ್ಲಿತ್ತು ಅಬೌಟ್ ಯು ಆ್ಯಂಡ್ ಆಲ್ಸೋ ದ ಶಾಪ್. ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟು, ನೀವು ಕೊಡೋ ರೆಸ್ಪೆಕ್ಟ್ ಶಾಪಿಗೆ ಬಂದಾಗ ನನಗೆ ತುಂಬ ಖುಷಿ ಆಯಿತು ದಟ್ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡಿದ್ದಕ್ಕೆ. ಸೊ ಎಸ್, ಅಗೇನ್ ವಿ ಆರ್ ಇನ್ ಗಣೇಶ್ ಜ್ಯುವೆಲ್ರಿ ಟುಡೇ. ಇನ್ನಷ್ಟು ಕಲೆಕ್ಷನ್ಸ್ ತೋರಿಸಿ, ಆಶಾ ಬ್ಯಾಂಗಲ್ಸ್ ತೋರಿಸಿ, ಇಯರಿಂಗ್ಸ್ ತೋರಿಸಿ, ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಎಸ್, ಇವತ್ತು ಏನು ಕಲೆಕ್ಷನ್ ತೋರಿಸ್ತೀರಾ? ಸೊ ನಮಸ್ತೆ. ಎಸ್ ಸರ್, ದಿಸ್ ಇಸ್ ದೀಪಕ್ ಹಿಯರ್ ಅಗೇನ್ ಫ್ರಮ್ ಗಣೇಶ್ ಜ್ಯುವೆಲ್ಲರ್ಸ್. ಹಾಂ. ಸೊ ಲಾಸ್ಟ್ ಟೈಮ್ ವಿ ಮೇಡ್ ಅ ವಿಡಿಯೋ ಅಂದರೆ ತುಂಬ ಲೈಟ್ ವೇಟ್ ಕಾನ್ಸೆಪ್ಟಲ್ಲಿ ತುಂಬ ಡಿಫ್ರೆಂಟ್ ಆಗಿ ವಿಡಿಯೋ ಬಂದಿತ್ತು. ಡಿಫ್ರೆಂಟ್ ಕಾನ್ಸೆಪ್ಟ್ ನಾವು ನಮ್ಮದು ತೋರಿಸಿದ್ವಿ. ಆನೆಸ್ಟ್ಲಿ ಅದೊಂದು ಸ್ಮಾಲ್ ಟ್ರಯಲ್ ಅಷ್ಟೇ. ಬಟ್ ನನಗೆ ಗೊತ್ತಿಲ್ಲ ಕಸ್ಟಮರ್ಗೆ ಅಷ್ಟೊಂದು ಇಷ್ಟ ಆಗುತ್ತೆ. ಬಟ್ ಐ ಗಾಟ್ ಟು ನೋ ಲೇಟರ್ ದಟ್ ಕಸ್ಟಮರ್ಸ್ಗೆ ಲೈಟ್ ವೇಟ್ ಕಾನ್ಸೆಪ್ಟ್ ಬಗ್ಗೆ ಗೊತ್ತೇ ಇಲ್ಲ. ಸೊ ಅದರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ತುಂಬ ನಮ್ಗೆ ಆರ್ಡರ್ಸ್ ಬಂದಿದೆ. ಮದುವೆದು ಎಲ್ಲ ತುಂಬ ಅಂದರೆ ಕಸ್ಟಮರ್ ಹ್ಯಾಪಿಲಿ ಖುಷಿಯಾಗಿ ಎಲ್ಲ ತಗೊಂಡೋಗಿದ್ದಾರೆ. ಸೊ ಅಂದರೆ ನಾವು ತಿರ್ಗಾ ಅದೇ ಕಾನ್ಸೆಪ್ಟಲ್ಲಿ ಹೊಸ ಇವತ್ತು ತಂದಿದ್ದೀವಿ. ಲಾಸ್ಟ್ ಟೈಮ್ ನಾನು ನಿಮಗೆ ನಾರ್ಮಲ್ ಆ್ಯಂಟಿಕ್ಸ್ ತೋರಿಸಿದ್ದೆ. ಸೊ ಇವತ್ತು ನಾನು ಟೆಂಪಲ್ ನಕಾಶ್ ಜ್ಯುವೆಲ್ರಿ, ಟೆಂಪಲ್ ಜ್ಯುವೆಲ್ರಿ ಬರುತ್ತಲ್ಲ, ಅದರಲ್ಲಿ ನಾನು ಲೈಟ್ ವೇಟ್ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ. ಸೊ ಸಿ ದ ಫಸ್ಟ್ ಥಿಂಗ್ ಇದು, ಸಿ ದಿಸ್ ಒನ್. ಸೊ ಪ್ಯೂರ್ಲಿ ಫ್ಲೆಕ್ಸಿಬಲ್ 916 ಹಾಲ್ಮಾರ್ಕ್ ಪಕ್ಕಾ ಬರುತ್ತಿದ್ದು. ದ ವೇಟ್ ಆಫ್ ದಿಸ್ ಇಸ್ ಜಸ್ಟ್ 30 grams. 30 grams. ಎಸ್, ಬ್ರಾಡ್ ಆಗಿದೆ. ಓಕೆ. ನಿಮಗೆ ಇಟ್ ಲುಕ್ಸ್ ಲೈಕ್ 40-45 grams. ದ ವೇಟ್ ಆಫ್ ದಿಸ್ ಇಸ್ ಜಸ್ಟ್ 30 grams ನಾವು ಮಾಡಿದ್ದೀವಿ. ಓಕೆ. ಎಸ್, ಸೊ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ನಕಾಶ್ ಈ ಡಿಸೈನ್ಸ್ ಎಲ್ಲ ಈಗ ತುಂಬ ಟ್ರೆಂಡಿಂಗ್ ಅಲ್ಲಿರೋದು. ಎಸ್, ಸೊ ಆ ಥರ ಡಿಸೈನ್ಸ್ ಕೂಡ ತಂದಿದ್ದಾರೆ ಇವಾಗ ಲೈಟ್ ವೇಟ್ ಅಲ್ಲಿ, ಕಮ್ಮಿ ಗ್ರಾಮ್ಸ್ ಅಲ್ಲಿ. ಬಜೆಟ್ ಹೇಳಲ್ಲ ನಾನು, ಗ್ರಾಮ್ಸ್ ಅಲ್ಲಿ. ಎಸ್, ಸೊ ಇದಕ್ಕೆ ಮ್ಯಾಚಿಂಗ್ ಆಗಿ ಹಾರ ಸಿಗುತ್ತೆ. ಎಸ್, ನೆಕ್ಸ್ಟ್ ಥಿಂಗ್ ಇಸ್ ಲಾಂಗ್ ಹಾರ. ಇದರಲ್ಲಿ 40 grams ಅಷ್ಟೇ ಇದು. 40 grams ಹಾರ. ಇದು ನೀವು ಹಾಕೊಂಡ್ರೆ ಡೆಫಿನೆಟ್ ಆಗಿ, ಆರ್ ಎಲ್ಸ್ ನೀವು ಎಲ್ಲಾದ್ರೂ ಮಾಡಿಸಿದ್ರೇನು 55 grams ಅಂತ ಮಿನಿಮಮ್. 60 ಹೇಳ್ಬೋದು, ಬಟ್ ಅವರೇ ಪ್ರಯತ್ನ ಪಟ್ಟರೆ 55 grams ಮಾಡ್ಕೊಡ್ತಾರೆ. ಬಟ್ ವಿ ಹ್ಯಾವ್ ಡನ್ ಇಟ್ ಇನ್ ಜಸ್ಟ್ 40. ಯು ಕ್ಯಾನ್ ಸಿ ದ ಟ್ಯಾಗ್ ಆಲ್ಸೋ. ವಿ ಹ್ಯಾವ್ ಡನ್ ಇಟ್ ಇನ್ ಜಸ್ಟ್ 42 grams. So this is completely elegant, and the thing is light weight. In Nakash jewelry, see the work. Work is important in this. ತುಂಬ ಪ್ಯೂರ್ ನೀಟಾಗಿ ವರ್ಕ್ ಬಂದಿದೆ. ಸೊ ನಿಮಗೆ ಇದರಲ್ಲಿ ಏನು ಅಂದರೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂದರೆ ಬೇರೆ ಐಟಮ್ಸ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಓಕೆ. ಸೊ ದ ನೆಕ್ಸ್ಟ್ ಈಸ್ ಬೇಬಿ ಚೋಕರ್ಸ್. ಮಕ್ಕಳಿಗ ಬೇಬಿ ಚೋಕರ್ಸ್ ಅಂದರೆ ಮಕ್ಕಳಿಗೆ ಅಂತ ಬರಲ್ಲ. ಓಕೆ ಓಕೆ, ಫುಲ್ ನೆಕ್ಗೆ. ಎಸ್, ಫ್ರಮ್ ಅಂದರೆ ಚಿಕ್ಕವರಿಂದ ದೊಡ್ಡವ್ರು ಯಾರಾದರೂ ಹಾಕೋಬಹುದು. ನೆಕ್ ಟೈಟ್ ಆಗಿ ಫಿಟ್ ಆಗುತ್ತೆ ಇದು ಚೋಕರ್ಸ್ ಅಂತ ಗೊತ್ತಾಗುತ್ತೆ. ಓಕೆ. ಎಸ್ ಎಸ್. ಅಂಡ್
So it is called as baby chokers. ಬೇಬಿ ಚೋಕಸ್, ಎಸ್. ಹಿಂದೆ ಬಂದು ನೀವು ಥ್ರೆಡ್ ಹಾಕೊಬಹುದು, ಆರ್ ಎಲ್ಸ್ ಗೋಲ್ಡ್ ಚೈನ್, ಬ್ಯಾಕ್ ಚೈನ್ ಬರ್ತದೆ, ಅದು ಹಾಕೊಬಹುದು. ಎನಿಥಿಂಗ್ ವಿಚ್ ಇಸ್ ಸೂಟೇಬಲ್ ಫಾರ್ ಯು. Okay. ಇದು ಎಷ್ಟು ಗ್ರಾಮ್ಸ್ ಸೊ ಅಂತ ವೇಟ್ ಆಫ್ ದಿಸ್ ಇಸ್ ಜಸ್ಟ್ 18 grams. 18 grams. 18 grams ನಾವು ನಕಾಶ್ ಜ್ಯುವೆಲ್ಲರಿ ಮಾಡಿದೀವಿ. Okay. ಇದು ನಾವು 15 grams ಇಂದ ಮಾಡಕ್ಕೆ ರೆಡಿ ಇದೀವಿ. ಸೊ 15 grams ಅಲ್ಲಿ ಡಿಫರೆಂಟ್ ಸೊ ಡಿಸೈನ್ಸ್. ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಮೇಲೆ ಮಾಡಿ ಕೊಡ್ತೀರಾ? ಎಸ್. ಸೊ Okay. ಇದರಲ್ಲೇ ಇದು ಇನ್ನೊಂದು ಕಾನ್ಸೆಪ್ಟ್ ಇದೆ. ದಿಸ್ ಒನ್, ಇವನ್ ದಿಸ್ ಇಸ್ ಚೋಕರ್ ಓನ್ಲಿ. ಸೇಮ್ 18 grams to 15 to 18 grams ಸೊ ನಾವು ಸ್ಟಾರ್ಟ್ ಲಕ್ಷ್ಮೀ ದೇವಿ ಪೆಂಡೆಂಟ್ ಬಂದಿದೆ. ಇದು ಎಸ್, ದೋಸ್ ಹೂ ಡೋಂಟ್ ನೋ ಲಕ್ಷ್ಮಿ, ಈಗ ಆಕ್ಚುಲಿ ತುಂಬಾ ಜನ ಕೇಳ್ತಾ ಇದಾರೆ, ಸರ್ ನಿಮ್ಮ ಹತ್ರ ಬರೀ ಲಕ್ಷ್ಮಿನೇ ಕಾನ್ಸೆಪ್ಟ್ ಇದೆ. ಆಕ್ಚುಲಿ ಆಂಟಿಕ್ ಆರ್ ಮತ್ತೆ ನಕಾಶ್ ಬರೋದು ಮೇನ್ ಅಂದ್ರೆ ಲಕ್ಷ್ಮಿ ಮತ್ತೆ ಪೀಕಾಕ್. ಸೊ ಬೇರೆ ಡಿಸೈನ್ಸ್ ಹೋಗ್ಬೋದು, ಬಟ್ ಆ ಎಲಿಗೆನ್ಸಿ ನಿಮಗೆ ಡೆಫಿನೆಟ್ ಆಗಿ ಬರಲ್ಲ. ಸೊ ಈ ಪ್ಯಾಟರ್ನ್ ನಾವು ಸಮಥಿಂಗ್ ನ್ಯೂ ಟ್ರೈ ಮಾಡಿದೀವಿ. ಇದರಲ್ಲಿ ಒಂದು ಸ್ಮಾಲ್ ಪೀಕಾಕ್ ಕೊಟ್ಟಿದ್ದೀವಿ, ಬಟ್ ಆದಷ್ಟು ನಾವು ಇದರಲ್ಲಿ ನಾನ್ ಲಕ್ಷ್ಮಿ ಪ್ಯಾಟರ್ನ್ ಇಟ್ಟಿದ್ದೀವಿ. ಓಕೆ. ಎಸ್. ಸೊ ನೆಕ್ಸ್ಟ್ ಐಟಮ್ ಇಸ್ ದಿಸ್ ಒನ್. ಸೊ ಇದೆಲ್ಲ ನೆಕ್ಲೆಸ್ ಬರುತ್ತೆ ನಿಮಗೆ. ಓಕೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಚಾಂದ್ಬಾಲಿ ನೆಕ್ಲೆಸ್ ಅಂತಾನೆ ಇದರ ಹೆಸರು ಇರೋದು. ಓಕೆ. ಸೊ ದ ಲುಕ್ ಆಫ್ ಇಟ್, ದ ವೆಯ್ಟ್ ಆಫ್ ಇಟ್, ನೀವು ಡೆಫಿನೆಟ್ ಆಗಿ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಕಮ್ಮಿ ವೆಯ್ಟ್ ಅಲ್ಲಿ ಮಾಡಿದ್ದೀವಿ. ದಿಸ್ ಈಸ್ ಜಸ್ಟ್ 32 grams. 32 grams ಅಲ್ಲ? 32 grams ಅಲ್ಲಿ ಬ್ರಾಡ್ ಆಗಿ ಫ್ಲೆಕ್ಸಿಬಲ್ ಆಗಿದೆ. ಕೆಲವ್ರ ಕತ್ತು ದಪ್ಪ ಇರುತ್ತೆ, ಅವಾಗಲೂ ಆಗುತ್ತೆ. ಕೆಲವ್ರ ಕತ್ತು ಸಣ್ಣ ಇದ್ರೂ ಆಗುತ್ತೆ. ಫುಲ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇನ್ನೊಂದು ನೀವು ಇದಕ್ಕೆ ಬಾಕ್ಸ್ ಕ್ಯಾರಿ ಮಾಡ್ಬೇಕಂತದ್ದು ಏನಿಲ್ಲ. ಫಂಕ್ಷನ್ಸ್ ಹೋದ್ರೆ ಈ ತರ ನೀಟಾಗಿ ಕ್ಯಾರಿ ಮಾಡ್ಬೋದು, ಫೋಲ್ಡ್ ಮಾಡ್ಬಿಡೋದಾ? ಲೈಟ್ ವೆಯ್ಟ್ ಅನ್ನೋದು ನಿಮಗೆ ಒಂದು ಭಯ ಇರುತ್ತೆ. ಇದು ಈ ನಕಾಶ್ ವರ್ಕ್ ಇವರೆಲ್ಲ ಲೈಟ್ ವೆಯ್ಟ್ ಅಲ್ಲಿ ಮಾಡಿದಾರೆ ಅಂದ್ರೆ ಕಟ್ ಆಗೋದು ಡೆಫಿನೆಟ್ ಆಗಿ ಚಾನ್ಸಸ್ ಇರುತ್ತೆ. ನೋ ಮ್ಯಾಮ್, ಡೆಫಿನೆಟ್ಲಿ ಇದು ಅಂಥದ್ದು ಏನು ತೊಂದರೆ ಇರಲ್ಲ. ಇದು ಜಸ್ಟ್ ನೀವೊಂದ್ಸಲ ಬಂದು ಇದು ನೋಡಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಒಂದು ವಿಡಿಯೋದಲ್ಲಿ ನೋಡೋದು ಒಂದು ರಿಯಲ್ ಡೈರೆಕ್ಟ್ ನೋಡೋದು ಡಿಫ್ರೆಂಟ್, ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದರಲ್ಲಿ. ಓಕೆ. 26 grams ಅಲ್ಲಿ ಮಾಡಿದ್ವಿ. 26-27 grams ಅಲ್ಲಿ ಮಾಡಿದ್ವಿ ನೆಕ್ಲೆಸ್. ಸೊ ನೆಕ್ಲೆಸ್ ಇದು 26-27 grams ಅಲ್ಲಿ ಪ್ಯೂರ್ ನಕಾಶ್ ವರ್ಕ್ ಇದೆ ಇದರಲ್ಲೂ. ನಕಾಶ್ ವರ್ಕ್ ಅಂತ ಹೇಳ್ತಾರೆ. ಎಸ್. ಓಕೆ. ಅಂಡ್ ಅಗೇನ್ ದಿಸ್ ಒನ್, ದಿಸ್ ಮಿನಿ ಹಾರ ಟೈಪ್ ಇಲ್ಲ ಸ್ಮಾಲ್ ನೆಕ್ಲೆಸ್ ಬರುತ್ತೆ. ಸಿಂಪಲ್ ಸೊ ನೆಕ್ಲೆಸ್. ನಾನೆಲ್ಲ ಇದು ತೋರಿಸಿದ್ದು ಯು ನೆಕ್ಲೆಸ್ ಇದೆ. ಓಕೆ. ಸೊ ಆಲ್ ದೀಸ್ ಆರ್ ಯು ನೆಕ್ಲೆಸ್. ದಿಸ್ ಈಸ್, ಇದು ಬಂದು ವಿ ನೆಕ್ಲೆಸ್. ಸೊ ಇದಕ್ಕೆ ನೀವು ಬೇಕಾಗಿದ್ರೆ ಪ್ಯಾಟರ್ನ್ಸ್ ಎಲ್ಲ ಚೇಂಜ್ ಮಾಡಬಹುದು, ಅಂದ್ರೆ ಡಾಲರ್ಸ್ ಆವಾಗ ಚೇಂಜ್ ಮಾಡಬಹುದು. ಅಂದ್ರೆ ಕಸ್ಟಮರ್ ಪ್ರಕಾರ ಹಾಕ್ಸ್ಕೋಬಹುದಲ್ಲ? ಹಾಕಿಸ್ಕೊಬಹುದು. ನಿಮ್ಗೆ ಸಪೋಸ್ ಈ ಡಾಲರ್ ಇಷ್ಟ ಆಯ್ತು, ಈ ಪ್ಯಾಟರ್ನ್ ನಮ್ಗೆ ಇದ್ರಲ್ಲಿ ಹಾಕೊಡಿ ಅಂದ್ರೆ ನಾವು ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೀವಿ. ಓಕೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಸ್ವಲ್ಪ ಈ ಸರಿ ಡಿಸೈನ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿ ಬಂದಿದೆ. ಎಸ್, ಇದು ಸ್ವಲ್ಪ ಜಾಸ್ತಿ ವೆಯ್ಟ್ ಅಲ್ಲಿ ಬಂದಿದೆ, ಅರೌಂಡ್ 32 grams. ಸೊ ಇದನ್ನ ನಾವು 25 grams ಅಲ್ಲೂ ಮಾಡಬಹುದು, ಬಟ್ ನಾವು 32 grams ಅಲ್ಲಿ ಯಾಕೆ ಮಾಡಿದ್ದೀವಿ, ಇದು ಸ್ವಲ್ಪ ಬಾಲ್ ಈ ಕೆಳಗಡೆ ಗುಂಡಿದಾಗ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇಟ್ಟಿದ್ದೀವಿ. ಸೊ ನಾವೇನು ಹೇಳ್ತಾ ಇರೋದಂದ್ರೆ ನಾಟ್ ಓನ್ಲಿ ಲೈಟ್ ವೆಯ್ಟ್ ಕಾನ್ಸೆಪ್ಟ್, ನಾವು ಸ್ವಲ್ಪ ಹೆವಿ ವೆಯ್ಟ್ ಅಲ್ಲೂ ಮಾಡಕ್ಕೆ ರೆಡಿ ಇದೀವಿ, ಬಟ್ ಓನ್ಲಿ ಆನ್ ಕಸ್ಟಮರ್ಸ್ ಡಿಮ್ಯಾಂಡ್. ನಮ್ದು ಟೋಟಲಿ ಇರೋದು ಲೈಟ್ ವೇಟ್ ಕಾನ್ಸೆಪ್ಟ್, ಬಟ್ ಆನ್ ಕಸ್ಟಮರ್ಸ್ ಡಿಮ್ಯಾಂಡ್ ನಾವು ನಿಮಗೆ ಹೆವಿ ವೇಟ್ ಕಾನ್ಸೆಪ್ಟ್ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಒಬ್ರು ಕಸ್ಟಮರ್ ಒಂದು ಅರೌಂಡ್ 10 days 15 days ಬ್ಯಾಕ್ ಬಂದಿದ್ರು. ಶಿ ಪ್ಲೇಸ್ ಅನ್ ಆರ್ಡರ್. ಸೊ ಅವರು ಸಿ ಗುಡ್ ಥಿಂಗ್ ಫಾರ್ ಮೀ ಈಸ್ ಅವ್ರ ರೆಗ್ಯುಲರ್ ಮಲಬಾರ್ ಗೋಲ್ಡ್ ಅಂದ್ರೆ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಬ್ರ್ಯಾಂಡ್ ನೇಮ್ಸ್, ಕಾರ್ಪೊರೇಟ್ ಶೋರೂಮ್ಸ್ ನೇಮ್, ಬಟ್ ಅವರು ರೆಗ್ಯುಲರ್ ಕಾರ್ಪೊರೇಟ್ ಶೋರೂಮ್ಸ್ಗೆ ಹೋಗ್ತಾ ಇದ್ರು. She used to purchase over there and ಅಲ್ಲಿ 55-60 grams ನೆಕ್ಲೆಸ್ ಪರ್ಚೇಸ್ ಮಾಡ್ತಾ ಇದ್ರು. ನನ್ನ ಹತ್ರ ಬಂದಿದ್ರು ಅವರು. ನಾನು ಅವ್ರಿಗೆ ಅದೇ ನೆಕ್ಲೆಸ್ ಅವ್ರಿಗೆ ಹೇಳಿದೆ, ನಾನು 60 grams ನಾನು 50 grams ಅಲ್ಲಿ ಮಾಡಕ್ಕೆ ರೆಡಿ ಇದ್ದೀನಿ. ಬಟ್ ನೋ, ಕಸ್ಟಮರ್ಗೆ 60 and above ಬೇಕಾಯಿತು. ಓಕೆ, ನಾವು ಮಾಡಿಕೊಟ್ಟಿದ್ದೀವಿ. ಶಿ ವಾಸ್ ಹ್ಯಾಪಿ, ಶಿ ವಾಸ್ ಸ್ಯಾಟಿಸ್ಫೈಡ್. ದ ಮೇಜರ್ ಥಿಂಗ್ ಅವ್ರು ಖುಷಿ ಆಗಿದೆ ಅಂದರೆ ವೇಸ್ಟೇಜಸ್ ಅಂಡ್ ಮೇಕಿಂಗ್ ಚಾರ್ಜಸ್. ಟೆಂಪಲ್ ನಕಾಶ್ ಜ್ಯುವೆಲ್ಲರಿಯಲ್ಲಿ ಮೇಜರ್ ಇರೋದೇ ವೇಸ್ಟೇಜಸ್ ಅಂಡ್ ಮೇಕಿಂಗ್ ಚಾರ್ಜಸ್ ಜಾಸ್ತಿ. ಫಸ್ಟ್ ನಾನು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಈ ಥರ ಆಯಿತು. ಇದರಲ್ಲಿ ನಾನು ನಿಮಗೆ 11% ಅಂತ ಲಾಸ್ಟ್ ಟೈಮ್ ತೋರಿಸಿದ್ದೆ. ಎಸ್, ಇದ್ರ ಬಗ್ಗೆ ನಾನು ನಿಮಗೆ ಇದೆಲ್ಲ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಬಂದಿತ್ತು 11% ವೇಸ್ಟೇಜ್ ಅಂತ. ಬಟ್ ಈ ಐಟಮ್ಸ್ ಯಾವುದೇ ತಗೊಳ್ಳಿ 13%, ಓನ್ಲಿ 13% ನಾವು ನಕಾಶ್ ಜ್ಯುವೆಲ್ಲರಿ. ನಕಾಶ್ ಜ್ಯುವೆಲ್ಲರಿ 13% ಅಂದರೆ ಡೆಫಿನೆಟ್ ಆಗಿ ಅನ್ಬಿಲೀವೇಬಲ್ ಇರುತ್ತೆ. ನೀವು ಬೇಕಾಗಿದ್ರೆ ಸುಮ್ಮನೆ ಒಂದು ಕೊಟೇಶನ್ ಬೇರೆ ಕಡೆ ತಗೊಳ್ಳಿ, ಆಮೇಲೆ ನಮ್ಮ ಹತ್ರ ತಗೊಳ್ಳಿ, ದೆನ್ ಪ್ಲೇಸ್ ಅನ್ ಆರ್ಡರ್. ಬಿಕಾಸ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ ದಿಸ್. ಆ್ಯಂಡ್ ಸೇಮ್ ವೇಸ್ಟೇಜ್, ಮೇಕಿಂಗ್ ಚಾರ್ಜ್, GST 3 ಇದ್ದೇ ಇರುತ್ತೆ ನಮ್ಮ ಹತ್ರ. ಸೊ ನಾವು ಇದರಲ್ಲಿ ಯಾಕೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ಅಂದರೆ, ನೀವು ದೂರದಿಂದ ಬರ್ತೀರಾ, ಇಲ್ಲಿ ಬಂದುಬಿಟ್ಟು ಆಮೇಲೆ ಇಲ್ಲ ಮ್ಯಾಮ್ ಚಾರ್ಜಸ್ ಇಲ್ಲ ಸರ್, ನಿಮ್ಮದು ಚಾರ್ಜಸ್ ಎಲ್ಲ ಜಾಸ್ತಿ ಇದೆ ಅಂಥದ್ದೆಲ್ಲ ಇರಬಾರ್ದು. ಇಲ್ಲ ನಾವು ಎಲ್ಲ ಓಪನ್ ಆಗಿ ಹೇಳ್ತೀವಿ, ಎಲ್ಲ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಗೆಟ್. ಓಕೆ ಸರ್. ಎಸ್.
ಓಕೆ, ಸೊ ಇವಾಗ ಒಂದು ಸ್ವಲ್ಪ ಇಯರಿಂಗ್ಸ್ ನೋಡೋಣ. ಲಾಸ್ಟ್ ಟೈಮು ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ಸರ್ ತೋರಿಸಿದ್ರು, ಲೈಟ್ ವೆಯ್ಟಲ್ಲಿ ತುಂಬ ಕಮ್ಮಿ ಗ್ರಾಮ್ಸಲ್ಲಿ ಸಿಗುತ್ತೆ ಅಂತ ನೋಡ್ಬೋದು ನೀವು ಕೂಡ. ಡಿಸೈನ್ ತುಂಬ ಯೂನಿಕ್ ಇದೆ. ಈ ಥರ ಡಿಸೈನ್ ಸ್ವಲ್ಪ ಕಾಮನ್ನೇ, ಸುಮಾರು ಜನ ಹತ್ರ ಇರೋವಂಥ ಡಿಸೈನೇ ಆಕ್ಸೆಪ್ಟ್ ಮಾಡಬೇಕು. ಬಟ್ ಇದು ಬಂದು ಸ್ವಲ್ಪ ಯೂನೀಕಾಗಿ ಇತ್ತು. ನೆಟ್ ಅಂದರೆ ಮೇಲ್ಗಡೆ ಒಂಥರ ಡಿಸೈನ್ ಬಂದಿರೋದು. ಸೊ ಎಸ್ ಸರ್ ಹೇಳ್ತಾರೆ ಇವಾಗ ನಮಗೆ ಫರ್ದರ್ ಡೀಟೇಲ್ಸ್ ಎಲ್ಲ. ಎಸ್, ಸೊ ನಾರ್ಮಲ್ ಜುಮ್ಕಾಸ್ ಇದೆಲ್ಲ ನೀವು ನೋಡೇ ಇರ್ತೀರಾ. ಎಸ್, ದೀಸ್ ಆರ್ ಆಲ್ ನಾರ್ಮಲ್ ಜುಮ್ಕಾಸ್. ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಬುಟ್ಟ ಜುಮ್ಕಾ ಅಂತೀವಿ. ಓಕೆ, ಆ ಲೈಟ್ ವೇಟ್ ಅಲ್ಲಿ ಇದು ನಿಮಗೆ ಬಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ. ಬರೀ 12 ಗ್ರಾಮ್ಸ್ ಅಷ್ಟೇ ಇದು. 12 ಗ್ರಾಮ್ಸ್. ಎಸ್, ಸೊ ಲಾಸ್ಟ್ ಟೈಮ್ ನಾನು ತೋರಿಸಿದೆ, ಇದ್ರಲ್ಲಿ ನಾವು ಇನ್ನೂ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ಸ್ ತಂದಿದ್ದೀವಿ. ಕಸ್ಟಮರ್ಸ್ ಹ್ಯೂಜ್ ರೆಸ್ಪಾನ್ಸ್ ಬಂದಿತ್ತು. ಯಾಕೆಂದ್ರೆ ಎಲ್ಲರ ಹತ್ರನೂ ಈ ತರ ಜುಮ್ಕಾ ಡೆಫಿನೆಟ್ ಆಗಿ ಇದ್ದೇ ಇದೆ. ನಾನು ತೋರಿಸಿದ್ನಲ್ಲ ಒಂದು ಅರೌಂಡ್ 16 ಗ್ರಾಮ್ಸ್ 15 ಗ್ರಾಮ್ಸ್ ಅಲ್ಲಿ ಇದೆಲ್ಲ ಈ ತರ ಜುಮ್ಕಾ ತುಂಬಾ ಇದೆ. ಬಟ್ ದಿಸ್ ಈಸ್ ಸಮಥಿಂಗ್ ಯೂನಿಕ್. ಹೌದು, ಸೊ ಅದು ಲೈಟ್ ವೇಟ್ ಅಲ್ಲಿ ಮಾಡಿದೀವಿ ಅಂದ್ರೆ ದಿಸ್ ಈಸ್ ಸಮಥಿಂಗ್ ಯೂನಿಕ್ ಅಂಡ್ ಅಫೋರ್ಡಬಲ್ ಇರುತ್ತೆ. ಎಸ್, ಸೊ ದ ನೆಕ್ಸ್ಟ್ ಜುಮ್ಕಾ, ದ ನೆಕ್ಸ್ಟ್ ಇಯರಿಂಗ್ಸ್ ಇಸ್ ಚಾಂದ್ಬಾಲಿ ಇಯರಿಂಗ್ಸ್ ಅಂತ. ಓಕೆ, ಸೊ ಇದು ಬಂದು ಅಗೇನ್ ಟೆಂಪಲ್ ನಕಾಶ್ ಅಲ್ಲೇ ಮಾಡಿರೋದು. ಅಂಡ್ ದ ವೇಟ್ ಆಫ್ ದಿಸ್ ಇಸ್ 15 ಗ್ರಾಮ್ಸ್ ಓನ್ಲಿ. 15 ಗ್ರಾಮ್ಸ್ ಅಲ್ಲಿ ನಾವು 916 ಹಾಲ್ಮಾರ್ಕ್ ನಕಾಶ್ ಜ್ಯುವೆಲ್ರಿ ಮಾಡಿದ್ದೀವಿ. ಹ್ಯಾವ್ ಅ ಲುಕ್ ಒನ್ಸ್. ಡೀಟೇಲ್ ಕಾನ್ಸೆಪ್ಟಿಂಗ್ ಇದೆ. ಹಿಂದೆನೂ ಲುಕ್ ಒಂದ್ಸಲ ನೋಡ್ಕೊಳ್ಳಿ. ನಿಮ್ಗೆ ಯಾವುದೇ ತರದ್ದು ಕಟ್ ಆಗೋದು ಅಂತದ್ದು ಏನು ತೊಂದರೆ ಇರಲ್ಲ. ಬೆಂಡ್ ಅನ್ನೋದು ಏನು ತೊಂದರೆ ಇಲ್ಲ. ಎವ್ರಿಥಿಂಗ್ ಇಸ್ ನೀಟ್ಲಿ. ನಿಮ್ಗೆ ನೀವು ಹಾಕೊಂಡ್ರೇನು ಡೆಫಿನೆಟ್ ಆಗಿ ನಿಮ್ಗೆ ಖುಷಿ ಆಗಬೇಕು, ಅಂದ್ರೆ ಒಂದು ಕಂಫರ್ಟೇಬಲ್ನೆಸ್ ಫೀಲ್ ಬರಬೇಕದು. ಸೊ ದಟ್ ಈಸ್ ದೇರ್ ಇನ್ ದಿಸ್ ಕೈಂಡ್ ಆಫ್ ಜ್ಯುವೆಲ್ರಿ. ಇದರಲ್ಲಿ ಇನ್ನೊಂದಿದೆ, ದಿಸ್ ಆಂಟಿಕ್ ಜುಮ್ಕಾ. ಓಕೆ, ಸೊ ಆಂಟಿಕ್ ಜುಮ್ಕಾ ಇದು ಬಂದು ಮ್ಯಾಮ್ ಜಸ್ಟ್ 12.5 ಗ್ರಾಮ್ಸ್. ದ ವೇಟ್ ಆಫ್ ದಿಸ್ ಇಸ್ ಜಸ್ಟ್ 12.5. ನಕಾಶಲ್ಲಿ ಒಳಗಡೆ ಒಂದು ಡ್ರಾಪ್ ಕೂಡ. ಎಸ್, ಕೆಳಗಡೆ ಒಂದು ಡ್ರಾಪ್ ಕೊಟ್ಟಿದ್ದೀವಿ. ಸ್ವಲ್ಪ ಬ್ರಾಡ್ ಆಗಿ ಕಾಣುತ್ತೆ. ಓಕೆ, ಸೊ ಲೆಂದಿ ಆಗು ಇರುತ್ತೆ, ಬ್ರಾಡ್ ಆಗು ಕಾಣುತ್ತೆ. ಓಕೆ, ಡೆಫಿನೆಟ್ ಆಗಿ ಯು ಟೇಕ್ ಅ ಪಿಕ್ ಆಫ್ ದಿಸ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಮ್ಯಾಮ್. 18 to 19 ಗ್ರಾಮ್ಸ್ ಕಮ್ಮಿ ಡೆಫಿನೆಟ್ ಆಗಿ ಯಾರು ಮಾಡಕ್ಕಾಗಲ್ಲ. ಚಾಲೆಂಜ್ 18 ಗ್ರಾಮ್ಸ್ ಕಮ್ಮಿ ಅಂತ ಡೆಫಿನೆಟ್ ಆಗಿ ಮಾಡಲ್ಲ. ಯಾವುದೇ ಆಚರಣೆ ಮಾಡಿದ್ರೂ ಲಾಸ್ಟ್ ಫೈನಲ್ 18 ಮಾಡಬಹುದು. ವಿ ಹ್ಯಾವ್ ಡನ್ ಇಟ್ ಇನ್ ಜಸ್ಟ್ 12.5 to 13 ಗ್ರಾಮ್ಸ್. 13 ಗ್ರಾಮ್ಸ್. ಎಸ್, 12.5 to 13 ಗ್ರಾಮ್ಸ್. ದಿಸ್ ಇಸ್ ಸಮಥಿಂಗ್ ಯೂನಿಕ್, ಡಿಫ್ರೆಂಟ್. ಹಿಂದೆ ಕಲರ್ ಅಂದ್ರೆ ಅದು ಸ್ವಲ್ಪ ಆಂಟಿಕ್ ನಕಾಶ್ ಜ್ಯುವೆಲ್ರಿ ಏನಾಗುತ್ತೆ ಪರ್ಟಿಕ್ಯುಲರ್ಲಿ ಅಂದ್ರೆ ನಿಮಗೆ ಸ್ವಲ್ಪ ಬ್ಲಾಕ್ ಪಾಲಿಶ್ ಬರುತ್ತೆ. ಲಾಸ್ಟ್ ಟೈಮ್ ನಾವು ತೋರಿಸಿದ್ದು ಫುಲ್ ನಿಮಗೆ ಆರೆಂಜ್ ಪಾಲಿಶ್, ಅಂದ್ರೆ ಅದು ನಾರ್ಮಲ್ ಗೋಲ್ಡ್ ಸೌತ್ ಇಂಡಿಯನ್ ಸ್ಟೈಲ್. ವಿ ವಿಲ್ ಶೋ ಯು ದ ಡಿಫರೆನ್ಸ್ ಬಿಟ್ವೀನ್ ದ ನಕಾಶ್ ಅಂಡ್ ದಿಸ್ ಒನ್. ಸಿ, ದಿಸ್ ಇಸ್ ದ ಕಲರ್ ಡಿಫರೆನ್ಸ್. ಸೊ ಡಿಫರೆನ್ಸ್ ಹೇಳ್ತೀನಿ ಅಂಡ್ ವೇಸ್ಟೇಜ್ ರೇಟು ಹೇಳ್ಬಿಡ್ತೀನಿ. ಇದಕ್ಕೆ ನಾವು 11% ಲಾಸ್ಟ್ ಟೈಮ್ ಹೇಳಿದ್ವಿ. ಆ ಕಸ್ಟಮರ್ಸ್ ತುಂಬ ಖುಷಿ ಆಯಿತು. ಅವರು 14% 15% ಕೊಟ್ಟು ಬೇರೆ ಕಡೆ ತಗೊತಾ ಇದ್ರು. ಅವ್ರಾಗ ಅವರೇ ಬಂದು ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಬಿಲ್ಲು ತೋರಿಸಿದ್ದಾರೆ. 14% 15% ಕೊಟ್ಟು ತಗೊತಾ ಇದ್ರು. ಮತ್ತೆ ಇದು ಬಂದು 13%. ಇದಕ್ಕೆ ನಕಾಶ್ ಜ್ಯುವೆಲ್ರಿ ಬಂದು 13%. ನೀವು ಬೇರೆ ಕಡೆ ವಿಚಾರಿಸಿ 18% 19% ಕಮ್ಮಿ ಡೆಫಿನೆಟ್ ಆಗಿ ಸಿಗಲ್ಲ. ಸೊ ದ ವರ್ಕ್ ಮೇಲೆ ಹೋಗತ್ತಿರಲ್ಲ. ಎಸ್, ಸೊ ಇಲ್ಲೂ ಕೂಡ ಇನ್ನಷ್ಟು ಡಿಸೈನ್ಸ್ ಇದೆ. ಸರ್ ಇಯರಿಂಗ್ಸ್ ಎಲ್ಲ ಕೂಡ ಒಂದು ಕಸ್ಟಮರ್ ಡಿಮಾಂಡ್ ಲೈಕ್ ಇಷ್ಟು ಗ್ರಾಮ್ಸ್ ಬೇಕು ಸಿಕ್ಕತ್ತಲ್ವಾ? ಮಾಡಿ ಕೊಡ್ತೀರಾ? ವೇಟ್ ಸಿಗತ್ತೆ. ನೀವು ಸಪೋಸ್ ಇನ್ನೊಂದು ಕೆಲವು ಸಲ ಈಗ ಕಸ್ಟಮರ್ಸ್ ದೂರದಿಂದೆಲ್ಲ ಬರ್ತೀರಾ, ನಮ್ಮ ಹತ್ರ ಈಗ ನಾವು ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋ ಹೇಳ್ದಂಗೆ ಇದೆಲ್ಲ ನಾವು ಮಾಡ್ಸೋದು. ಯಾವುದು ರೆಡಿಮೇಡ್ ತಗೊಂಬಂದು ಇಡಲ್ಲ, ಇಲ್ಲಿ ನಾವು ಮಾಡ್ಸೋದು. ಸೊ ಅವಾಗ ಕೆಲವು ಸಲ ನಮ್ಮ ಹತ್ರ ಸ್ಟಾಕ್ ಬೇಗ ಮೂವ್ಮೆಂಟ್ ಆಗಿರುತ್ತಲ್ಲ, ಖಾಲಿ ಆಗುತ್ತೆ. ನೀವು ಬರುವಾಗ ಕೆಲವು ಸಲ ಡೆಫಿನೆಟ್ ಆಗಿ ನೋಡಕ್ ಸಿಗಲ್ಲ. ಈ ತರ 2 ಸಲ 3 ಕಸ್ಟಮರ್ಸ್ ಆ ತರ ಆಗಿದೆ. ಸೊ ವಾಟ್ ಯು ಡೂ ಇಸ್ whenever you want to purchase something, just inform me a day before. ಒಂದು ದಿನ ಮುಂಚೆ ಹೇಳಿ, ನಾವು ನಿಮಗೆ ಫುಲ್ ಸ್ಟಾಕ್ ತಂದಿಟ್ಟಿರ್ತೀವಿ. ಓಕೆ, ಸೊ ಯು ವಿಲ್ ಗೆಟ್ ಅನ್ ಐಡಿಯಾ. ನಮ್ಮ ಆಚಾರ್ಯರು ಹೊಸದು ಮಾಡಿರ್ತಾರೆ, ಅಲ್ಲಿಂದ ನಾವು ತಂದಿಟ್ಟಿರ್ತೀವಿ. ಓನ್ಲಿ ಥಿಂಗ್ ಹಾಲ್ಮಾರ್ಕ್ ಆಗಿರಲ್ಲ, ಅದು ನೀವು ಸೆಲೆಕ್ಷನ್ ಮಾಡಾದ್ಮೇಲೆ ಹಾಲ್ಮಾರ್ಕ್ ಮಾಡಿಸ್ಕೊಟ್ಟಿರ್ತೀವಿ. ಅಗೇನ್ ಒನ್ ಮೋರ್ ಥಿಂಗ್, ಇಫ್ ಇಟ್ ಆಲ್ ಸಿ ತುಂಬಾ ಹೊಸ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ಆನ್ ಅಂದ್ರೆ ಅವ್ರು ಏನಾದರೂ ಹೇಳಿದ್ರು ಆನ್ ಡಿಮ್ಯಾಂಡ್ ಮೇಲೆ ಮಾತ್ರ ಈ ಥರ ಸರ್ಟಿಫಿಕೇಶನ್ ಕೊಡ್ತೀವಿ. ಸೊ ಇದು ಬಂದು ಒಂದು ಪ್ರಾಡಕ್ಟ್ ಸರ್ಟಿಫಿಕೇಟ್. ಸೊ ವೈ ದಿಸ್ ಈಸ್ ಅಂದರೆ ಕೆಲವ್ರಿಗೆ ಹಾಲ್ಮಾರ್ಕ್ ಇರುತ್ತೆ, ಹಿಂದೆ ಗೋಲ್ಡ್ ಮೇಲೆಲ್ಲ ಹಾಲ್ಮಾರ್ಕ್ ಇದ್ದೇ ಇರುತ್ತೆ. ಬಟ್ ಕೆಲವು ಕಸ್ಟಮರ್ಸ್ಗೆ ಅಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಹೊಸ ಅಂಗಡಿ ಇದೆ, ಲೈಟ್ ವೇಟ್ ಇದೆ, ಇವ್ರನ್ನ ಹೇಗೆ ಟ್ರಸ್ಟ್ ಮಾಡೋದು. ನಾನು ಲಾಸ್ಟ್ ಟೈಮ್ ಹೇಳಿದಂಗೆ ಒಂದು 500,000 rupees ಐಟಮ್ ಇದ್ರೆ ಒಂದ್ಸಲ ಓಕೆ, ಬಟ್ ಇದೆಲ್ಲ ನಿಮಗೆ lakhs of rupees ಐಟಮ್ಸ್. ಸೊ ನಾವು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದಿ ನೆಕ್ಲೆಸ್. ಓಕೆ, ಫೋಟೋ ಆಫ್ ದಿ ನೆಕ್ಲೆಸ್. ನಾವು ತಗೊಳ್ಳೋ ಪ್ರಾಡಕ್ಟ್ ಪಿಕ್ಚರ್ ಬರುತ್ತೆ. ನೀವು ಯಾವುದೇ ಪ್ರಾಡಕ್ಟ್ ತಗೊಂತಿರಲ್ಲ ಅದ್ರದ್ದು ಪಿಕ್ಚರ್ ಬರುತ್ತೆ. ಯುವರ್ ನೇಮ್, ಅದು ಪ್ರಾಡಕ್ಟ್ ನೇಮ್ ಏನಿದೆ
Okay, ಅದು ಎಷ್ಟು necklace, ವೇಟ್ ಅದು ಇದೆ, necklace, earrings, ಅದು ಎಸ್ earrings. ವಾಟ್ ಎವರ್ ಇಟ್ ಈಸ್, Okay. ಅದು ರಿಸಲ್ಟ್ ಇನ್ ಕ್ಯಾರೆಟ್. ಸಿ 22 ಕ್ಯಾರೆಟ್ ಹೇಳ್ತೀವಿ, 22.06 ಬರುತ್ತೆ. ಮೇಜರ್ ಥಿಂಗ್ ಈಸ್ ರಿಸಲ್ಟ್ ಇನ್ ಪರ್ಸೆಂಟೇಜ್. Okay. ದಿಸ್ ಯು ಹ್ಯಾವ್ ಟು ಚೆಕ್ ವೇರ್ ಎವರ್ ಯು ಗೋ. ರಿಸಲ್ಟ್ ಇನ್ ಪರ್ಸೆಂಟೇಜ್ ವಿ ಅಶ್ಯೂರ್ 91.6%, ಬಟ್ ನಾವು ನಿಮಗೆ ಕೊಡ್ತಾ ಇರೋದು 91.6 ಅಂಡ್ ಅಬೌವ್, ಅರೌಂಡ್ 91.7, 91.8 ಆ ಥರ ಬರುತ್ತೆ. ನಾವು ಯಾಕಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇಡ್ತೀವಿ ಅಷ್ಟು ಹೊರತು 91.6 ಅಂತೂ ಇಡೋದಿಲ್ಲ. ಸೊ ಆ ಥರ ಸರ್ಟಿಫಿಕೇಶನ್ ಏನಾದರೂ ನಿಮ್ಗೆ ಈ ಥರ ಪ್ರಾಡಕ್ಟ್ ಬೇಕಾಗಿದ್ರೆ ನೀವು ಪರ್ಚೇಸ್ ಮಾಡಾದ್ಮೇಲೆ ನಮ್ಗೆ ಹೇಳಬೇಕು. ವಿಲ್ ಟೇಕ್ 1 or 2 days ಟೈಮ್ ಸರ್ಟಿಫಿಕೇಶನ್ ಅದು ಕೊಡೋಕ್ಕೆ. ಓಕೆ, ಎಸ್ ಸರ್. ನೆಕ್ಸ್ಟ್ ಪ್ರಾಡಕ್ಟ್ ಚೋಕರ್ಸ್. ಇವನ್ ನಾವು ಲಾಸ್ಟ್ ಟೈಮ್ ವಿಡಿಯೋಸಲ್ಲಿ ಕೂಡ ತೋರಿಸಿದ್ರು ಸರ್ ಚೋಕರ್ಸ್. ಎಸ್ ಮ್ಯಾಮ್. ಸೊ ಚೋಕರ್ಸ್ದು ಲಾಸ್ಟ್ ಟೈಮ್ ತುಂಬ ಹ್ಯೂಜ್ ರೆಸ್ಪಾನ್ಸ್ ಬಂದಿದೆ ನಮಗೆ ಚೋಕರ್ಸಲ್ಲಿ. ಸೊ ಲಾಸ್ಟ್ ಟೈಮ್ಗೂ ನಾವು ಇನ್ನೂ ಲೈಟ್ ವೆಯ್ಟಲ್ಲಿ ಮಾಡೋದು ಈ ಸಲ ಟ್ರೈ ಮಾಡಿದ್ದೀವಿ. ಲಾಸ್ಟ್ ಟೈಮ್ ನಾನು ನಿಮಗೆ 22 ಗ್ರಾಮ್ಸಲ್ಲಿ ತೋರಿಸಿದ್ದೆ. ಹೌದು, 22 ಗ್ರಾಮ್ಸಲ್ಲಿ ಈ ಥರ ಸ್ಮಾಲ್ ಬಂದಿತ್ತು. ದೆನ್ 28, 30, 32 ಗ್ರಾಮ್ಸಲ್ಲಿ ನಾನು ನಿಮಗೆ ನೆಕ್ಸ್ಟ್ ಲೆವೆಲ್ ಚೋಕರ್ಸ್ ತೋರಿಸಿದ್ವಿ. ಬಟ್ ಈ ಸಲ ಅದೇ ಚೋಕರ್, ಅದೇ ಡಿಸೈನ್, ಇನ್ನೂ ಸ್ವಲ್ಪ ಬ್ರಾಡಲ್ಲಿ, ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ we have done it in just 27-28 grams. 27-28 yes, grams. 27-28 grams ಅಂದ್ರೆ this is something ನಮಗೂ ಒಂದ್ಸಲ ಆಶ್ಚರ್ಯ ಥರ ಆಗೋದು, ಚಾಲೆಂಜಿಂಗ್, ಬಟ್ ಡಿಫ್ರೆಂಟ್ ಆಗಿದೆ ಇದು. ಸಿ ಎಸ್, ಲುಕ್ ಅಟ್ ದಟ್. ಕಮ್ಮಿ ಬಜೆಟ್ ಅಲ್ಲಿ ಕೂಡ, ಕಮ್ಮಿ ವೇಟ್ಸ್ ಅಲ್ಲಿ ಕೂಡ ಚೋಕರ್ಸ್ ತಗೊಳ್ಬೋದು. ಅದರ್ವೈಸ್ ಯೂಶಲಿ ಚೋಕರ್ಸ್ ಅಂದ್ರೆ ಲೈಕ್ 50-60 ಗ್ರಾಮ್ಸ್ ಬೇಕು ಅಂತಾರೆ. ಸೊ ಅದು ತೀರಾ ಚಿಕ್ಕದು ಇಲ್ಲ, ಲೈಟ್ ವೇಟ್ ಇದೆ, ಬ್ರಾಡ್ ಆಗಿದೆ, ಅಂಡ್ ಫಿನಿಶಿಂಗ್ ಡಿಸೈನ್ ಎಲ್ಲ ಕೂಡ ಏನು. ಸಿ ದಿಸ್ ಒನ್, ದಿಸ್ ಈಸ್ ಜಸ್ಟ್ ಆಫ್ 23 grams. ಓಕೆ, 23 grams ಅಲ್ಲಿ ಬ್ರಾಡ್ ಆಗಿದೆ. ಸಿ ಐ ವಿಲ್ ಹ್ಯಾವ್ ಇದು ಒಂದ್ಸಲ ನೀವು ಹಾಗೆ ನೋಡಿ ಯು ವಿಲ್ ಗೆಟ್ ಅನ್ ಐಡಿಯಾ. ಹಾ, ಸೊ ಅದಿನ್ನ ಸೈಡ್ ಅಲ್ಲಿ ಚೈನ್ ಎಲ್ಲ ಬರುತ್ತೆ ನಿಮಗೆ. ಇದರ ಚೈನ್ ಬರುತ್ತೆ, ಬ್ಯಾಕ್ ಚೈನ್ ಬೇಕಾದ್ರೆ 4 to 5 grams ಬರುತ್ತೆ. ಆರ್ ಎಲ್ಸ್ ನೀವು ಥ್ರೆಡ್ ಬರ್ತಲ್ಲ, ನಾರ್ಮಲ್ ಈ ತರ ಥ್ರೆಡ್ ಇರುತ್ತೆ, ಥ್ರೆಡ್ ಹಾಕ್ಬೋದು. ಸೊ ಬೇಸಿಕಲಿ ತುಂಬಾ ಜನ ನೀವು ನೋಡಿ ಬ್ಯಾಕ್ ಚೈನ್ ತಗೊಂಡ್ರೆ ನಮಗೆ ವ್ಯಾಪಾರ ಎಕ್ಸ್ಟ್ರಾ ಆಗುತ್ತೆ, ಬಟ್ ಬೇಸಿಕಲಿ ಥ್ರೆಡ್ ಹಾಕೊಂಡ್ರೆ ಇನ್ನ ಚೆನ್ನಾಗಿರೋ ಲುಕ್ ಬರುತ್ತೆ ಇದರಲ್ಲಿ. ಓಕೆ, ಸೊ ಸಿ ದಿಸ್. ಸೊ ಫುಲ್ ಗೋಲ್ಡ್ ತರನೇ ಕಾಣಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಚೈನ್. ಎಸ್, ಬ್ಯಾಕ್ ಚೈನ್ ಅದು ಬೆಸ್ಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಹೊಸ ಪ್ರಾಡಕ್ಟ್, ತುಂಬ ಯೂನೀಕ್ ಆಗಿ ಕೂಡ ಇದೆ, ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿ. ದುಬೈ ಡಿಸೈನ್ಸ್, ಸ್ವಲ್ಪ ಇಂಡೋ ವೆಸ್ಟರ್ನ್ ಟೈಪ್, ತೀರಾ ನಮ್ಮ ಟ್ರೆಡಿಷನಲ್ ಆಗಿ ಬರಲ್ಲ. ಗೋಲ್ಡ್ ಹಾಗೇ ಇದೆ, ಡಿಸೈನ್ಸ್ ಈ ಪ್ಯಾಟ್ರನ್ಸ್ ಎಲ್ಲ ನೋಡ್ಬೋದು, ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಎಸ್ ಸರ್, ಇದೆಲ್ಲ ಎಷ್ಟು ಗ್ರಾಮ್ಸ್ ಅಲ್ಲಿ ಇದೆ ಮ್ಯಾಮ್? ಇದು ನಾವು ಸಮಥಿಂಗ್ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದೀವಿ. ಸೊ ನಾವು ವಿಡಿಯೋ ಲಾಸ್ಟ್ ಟೈಮ್ ಮಾಡಿದ್ದು, ಈ ಸಲ ಮಾಡ್ತಾ ಇರೋದು ಓನ್ಲಿ ಆನ್ ಆಂಟಿಕ್ ಬೇಸಿಸ್. ಬಟ್ ದಿಸ್ ಈಸ್ ದುಬೈ ಗೋಲ್ಡ್ ಅಂತ ಹೇಳ್ತೀವಿ ಇದನ್ನ. ದುಬೈ ಪ್ಯಾಟರ್ನ್ಸ್ ಇರುತ್ತೆ. ಸೊ ವೆಯ್ಟ್ ಆಫ್ ದಿಸ್ ನೆಕ್ಲೆಸ್, ದ ವೆಯ್ಟ್ ಆಫ್ ದಿಸ್ ನೆಕ್ಲೆಸ್ ಇಸ್ ಜಸ್ಟ್ 7 grams. 7 grams. ಬರೀ 7 ಗ್ರಾಮ್ ಮಾಡಿದೀವಿ. ತುಂಬಾನೇ ಅಂದ್ರೆ ಡೆಲಿಕೇಟ್ ಅನ್ನೋದೇನಿಲ್ಲ, ಈಸಿಯಾಗಿ ಫೋಲ್ಡೇಬಲ್ ಮಾಡಬಹುದು. ಚೈನ್ 7-8 ಗ್ರಾಮ್ಸ್ ಅಲ್ಲಿ ಇರುತ್ತೆ. ಚೈನ್ 7 grams ಅಲ್ಲಿ ಬರುತ್ತೆ ನಿಮಗೆ. ನೆಕ್ಲೆಸ್ ಅಂದ್ರೆ ನೆಕ್ಲೆಸ್ 7 grams ಅಲ್ಲಿ ಬರುತ್ತೆ. ಬ್ಯಾಕ್ ಚೈನ್ ಬೇಕಾದ್ರೆ 2 grams ಎಕ್ಸ್ಟ್ರಾ ನೀವು ಹಾಕಬಹುದು. ಬ್ಯಾಕ್ ಚೈನ್ ಹಿಂದೆ ವಿತ್ ಇಯರಿಂಗ್ಸ್ ನಿಮಗೆ 1.5-2 grams ಫುಲ್ ಪೇರ್ ಬಂದ್ಬಿಡುತ್ತೆ. ಸೊ ಫುಲ್ ಸೆಟ್ ಬಂದ್ರೆ ನಿಮಗೆ 9 to 10 grams ಅಲ್ಲಿ ಫುಲ್ ಸೆಟ್ ಬಂದ್ಬಿಡುತ್ತೆ. ಓಕೆ, ಒಂದು ಸಿಂಪಲ್ ಫಂಕ್ಷನ್ಸ್ ಗೆಲ್ಲ ವೇರ್ ಮಾಡಕ್ಕೆ. ಈಗ ನಾರ್ಮಲ್ ಚೈನ್ಸ್ ತಗೊಳ್ತಾರೆ 8 grams ಅಲ್ಲಿ 10 grams ಅಲ್ಲಿ. ಚೈನ್ ಗಿಂತ ಇದೊಂದು ನೆಕ್ಲೆಸ್ ಆಪ್ಷನ್. ಎಸ್, ಇಫ್ ಅಟ್ ಆಲ್ ಯು ವಾಂಟ್ ಟು ಗಿಫ್ಟ್ ಸಮವನ್ ಆರ್ ನೀವೇ ಏನಾದರೂ ಒಂದು ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಹಾಕೊಬೇಕಂದ್ರೆ 9 to 10 grams ಅಲ್ಲಿ ಸಮಥಿಂಗ್ ಯೂನಿಕ್ ಆಗಿರುತ್ತೆ. ಕೆಲವರು ಚೈನ್ ಹಾಕಿ ಬೋರ್ ಆಗಿರ್ತಾರೆ. ಸೊ ಇದೆಲ್ಲ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಎಸ್ ಸರ್. ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀರಾ? ಸೊ ಆ ಕಾನ್ಸೆಪ್ಟ್ ಬಿಟ್ಟು ನಾವು ನೆಕ್ಸ್ಟ್ ತಂದಿರೋದು ಸಿಲ್ವರ್ ಆಂಟಿಕ್ ಜ್ಯುವೆಲ್ರಿ. ಸಿಲ್ವರ್ ಆಂಟಿಕ್ ಜ್ಯುವೆಲ್ರಿ ಲಾಸ್ಟ್ ಟೈಮ್ ನಾವು ಸುಮಾರು ನಿಮಗೆ ಡಿಸೈನ್ಸ್ ತೋರಿಸಿದ್ದೀವಿ. ಸುಮಾರು ಕಸ್ಟಮರ್ಸ್ಗೆ ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ, ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ವಾಟ್ಸಪ್ಪಲ್ಲೆಲ್ಲ ಡಿಸೈನ್ಸ್ ಎಲ್ಲ ಕಳಿಸಿದ್ದೀವಿ ಅವ್ರಿಗೆ. ಅವ್ರು ತುಂಬ ಸ್ಯಾಟಿಸ್ಫೈಡ್ ಆಗಿ ಅವ್ರ ಅಂಗಡಿಗೆ ಬಂದು ತೊಗೊಂಡೋಗಿದ್ದಾರೆ. ಇದನ್ನು ನಾವು ಕೊರಿಯರ್ ಫೆಸಿಲಿಟಿನೂ ಸ್ಟಾರ್ಟ್ ಮಾಡಿದ್ದೀವಿ ಸಿಲ್ವರಲ್ಲಿ ಮಾತ್ರ. ಸೊ ನಿಮಗೆ ಮನೆಗೆ ಬೇಕಾದರೆ ಇಫ್ ಅಟ್ ಆಲ್ ಯು ವಾಂಟ್, ನೀವು ವಾಟ್ಸಪ್ಪಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಅಮೌಂಟ್ ಮುಂಚೆನೆ ಪೇ ಮಾಡಿಬಿಟ್ಟು ಸೆಲೆಕ್ಷನ್ ಆಗಾದ್ಮೇಲೆ ನಾವು ನಿಮಗೆ ಕೊರಿಯರ್ ಇದು ಮಾಡ್ತೀವಿ. ಸೊ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್. ಬೇಸಿಕಲಿ ಗೋಲ್ಡ್ ನಾವು ಕೊರಿಯರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಇದು ಸಿಲ್ವರಲ್ಲಿ ಯಾವ್ದು ನಮ್ಮ ಹತ್ರ ಅಲೋವೆನ್ಸ್ ಇದೆ ಯಾವ್ದು ನಾವು ಮಾಡ್ತಾ ಇದ್ದೀವಿ. ಸಮಥಿಂಗ್ ಡಿಫ್ರೆಂಟ್ ಇದೆ. ಯು ಹ್ಯಾವ್ ಅ ಲುಕ್ ಒನ್ಸ್, ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಲಾಸ್ಟ್ ಟೈಮ್ ತೋರಿಸೋದಕ್ಕನ ಫಾರ್ ಎಕ್ಸಾಂಪಲ್ ಸಿ ದಿಸ್ ಡಾಲರ್. ಓಕೆ, ಸೊ ಈ ಡಾಲರ್ ನೀವು ಪರ್ಟಿಕ್ಯುಲರ್ ನೀವು ಬೇಕಾಗಿದ್ರೆ ಈ ಥರ
ಬೀಡ್ಸ್ ಬರುತ್ತೆ. ಸೊ ಈ ತರ ಬೀಡ್ಸ್ಗೂ ಹಾಕೊಬಹುದು. ಇದು ಸಿಲ್ವರ್ ಬರುತ್ತಾ ಸರ್? ಎಸ್, ಇದು ಪ್ಯೂರ್ 92.5 ಸಿಲ್ವರ್ ಬರುತ್ತೆ. ಸಿಲ್ವರ್ ಅಲ್ಲಿ ಗೋಲ್ಡ್ ಪ್ಲೇಟಿಂಗ್. ಇದಕ್ಕೆ ನೀವು ಈ ಬೀಡ್ಸ್ ಬೇಕಾದ್ರೂ ಹಾಕೊಬಹುದು. ಆರ್ಎಲ್ಸ್ ನಿಮ್ಮ ಹತ್ರ ಯಾವ್ದಾದ್ರು ಬೀಡ್ಸ್ ಇದ್ರೆ ಹಾಕೊಬಹುದು. ಚೈನ್ ಯಾವ್ದಾದ್ರು ಗೋಲ್ಡ್ ಚೈನ್ ಇದ್ರೂ ಇದಕ್ಕೆ ಹಾಕೊಬಹುದು. ಇದೆಲ್ಲ ಹೇಗಿರುತ್ತೆ ಸರ್ ಗ್ರಾಮ್? ಎಸ್, ಸೊ 150 rupees ಇಂದ ಪರ್ ಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಪರ್ ಗ್ರಾಮ್ ಚಾರ್ಜಸ್ ನಾನು ಹೇಳ್ತಾ ಇರೋದು 150 rupees ಇಂದ ಸ್ಟಾರ್ಟ್ ಇದೆ, ಅಪ್ ಟು 220 ವರೆಗಿದೆ. ಡಿಫ್ರೆಂಟ್ ರೇಂಜಸ್ 170, 190 ಆ ತರ ಇರುತ್ತೆ. ವೇಟ್ ಆಫ್ ದಿಸ್ ಇದೆಲ್ಲ ನಿಮಗೆ ಅರೌಂಡ್ ಸಿಲ್ವರ್ ಅಲ್ಲಿ ಸ್ವಲ್ಪ ವೇಟ್ ಜಾಸ್ತಿ ಬರುತ್ತೆ ಕಂಪ್ಯಾರಿಟಿವ್ಲಿ ಗೋಲ್ಡ್ ಇಂದ. ಹೌದು. ಬಟ್ ಇದ್ರಲ್ಲಿ ಏನಂದ್ರೆ ಇದು ವೇಟ್ ಜಾಸ್ತಿ ಯಾಕಂದ್ರೆ ಕಾನ್ಸೆಪ್ಟ್ ಇದ್ರ ಡೀಟೇಲಿಂಗ್ ಸ್ವಲ್ಪ ಜಾಸ್ತಿ ಬರ್ಬೇಕು, ಚೆನ್ನಾಗಿ ಬರುತ್ತೆ ಅಂತ. ಎಸ್, ಸೊ ಪ್ಯಾಟರ್ನ್ಸ್ ಇದ್ರಲ್ಲಿ ನೋಡಿ ಸಿಲ್ವರ್ ಅಲ್ಲಿ. ಎಸ್, ದೀಸ್ ಆರ್ ಆಲ್ ಪ್ಯಾಟರ್ನ್ಸ್. ಅಂದ್ರೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ. ಗೋಲ್ಡ್ ಡಿಸೈನ್ಸ್ ಆಲ್ಮೋಸ್ಟ್ ಡಿಟೋ. ಸೊ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು ಸಿಲ್ವರ್ ಅನ್ನೋದು. ಇದನ್ನ ನೀವು ಹಾಕಿದ್ರೇನು ಫಂಕ್ಷನ್ಸ್ ಗೆಲ್ಲ ನೋಡಿದ್ರೆ ಯಾರಾದ್ರೂ ನೋಡಿದ್ರೇನು ನಿಮ್ಗೆ ಒಂದ್ಸಲ ಅವ್ರು ಕಂಡಿಡಿಯಕ್ಕೆ ಆಗಲ್ಲ ಇದು ಸಿಲ್ವರ್ ಅಂತ. ಅಷ್ಟು ಡೀಟೇಲ್ ಕಾನ್ಸೆಪ್ಟ್ ಚೆನ್ನಾಗಿ. ಸ್ಟಿಲ್ ಸಿಲ್ವರ್ ಕೂಡ ವ್ಯಾಲ್ಯೂ ಇದೆ ಅಂಡ್ ರೀಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಸಿಗುತ್ತೆ. ರೀಸೆಲ್ಲಿಂಗ್ ವ್ಯಾಲ್ಯೂನು ನಿಮ್ಗೆ ಇರುತ್ತೆ ಮ್ಯಾಮ್. ಬಟ್ ಸಿ, ನೀವು ಒಂದು ಕ್ವಶನ್ ಇದರಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಅರೈಸ್ ಆಗ್ಬೋದು. ಸಿಲ್ವರ್ ರೇಟ್ ಇರೋದು 61 rupees ಇವತ್ತು ರೇಟ್ ಇದೆ. ವೈರ್ ಚಾರ್ಜಿಂಗ್ 150 ಅಂದ್ರೆ ಆ ತರ ನೀವು ಆಲ್ಮೋಸ್ಟ್ 90 rupees ಚಾರ್ಜ್ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ. ಸೊ ಗೋಲ್ಡ್ ಅಲ್ಲಿ ಏನಂದ್ರೆ ವೇಸ್ಟೇಜಸ್ ಅಂಡ್ ಮೇಕಿಂಗ್ ಚಾರ್ಜಸ್ ಸಿಕ್ಬಿಡುತ್ತೆ. ಇದ್ರಲ್ಲಿ ಏನಂದ್ರೆ ಮೇಕಿಂಗ್ ಚಾರ್ಜ್, ಗೋಲ್ಡ್ ಆಚಾರ ಇರ್ತಾರಲ್ವಾ ಅವರೇ ಸಿಲ್ವರ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಇದ್ರಲ್ಲಿ ವರ್ಕ್ ಸ್ವಲ್ಪ ಜಾಸ್ತಿ ಅಂದ್ರೆ ಟೈಮ್ ಜಾಸ್ತಿ ಇರುತ್ತೆ ಅಂಡ್ ಸ್ವಲ್ಪ ಕೆಲಸ ಇದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದ್ರದ್ದು ಮೇಕಿಂಗ್ ಚಾರ್ಜಸ್ ಎಲ್ಲ ಡೆಫಿನೆಟ್ ಆಗಿ ಜಾಸ್ತಿ ಆಗುತ್ತೆ. ಅದರಲ್ಲೂ ನಾವು 150, 170 ಸ್ಟಾರ್ಟ್ ಮಾಡ್ತಾ ಇರೋದಂದ್ರೆ ದಿಸ್ ಈಸ್ ಸಮಥಿಂಗ್ ಅನ್ಬಿಲೀವಬಲ್ ಫಾರ್ ಅಸ್ ಆಲ್ಸೋ. ಬಿಕಾಸ್ ಐ ಹ್ಯಾವ್ ಸೀನ್ ಬೇರೆ ನಾವು ಅಂಗಡಿಗೂ ನಾವು ಚೆಕ್ ಮಾಡಿದೀವಿ ಒಂದ್ಸಲ, ಅವ್ರ ಹತ್ರ 200, 220 ಇಂದ ಪರ್ ಗ್ರಾಮ್ ಸ್ಟಾರ್ಟಿಂಗ್ ಇದೆ, ಅಪ್ ಟು 350 ವರೆಗೂ ಇದೆ. ಎಸ್. ಸೊ ಇದು ಬಂದು ನಾವು 150 to 180 ಅಂಡ್ ಮ್ಯಾಕ್ಸಿಮಮ್ ಅವರ್ಸ್ ಇಸ್ 220. ಎಲ್ಲಿ ಬೇರೆಯವ್ರದ್ದು 220 ಸ್ಟಾರ್ಟ್ ಆಗುತ್ತೆ, ನಮ್ದು 220 rupees ಎಂಡ್ ಆಗುತ್ತೆ. ಡಿಫ್ರೆಂಟ್ ಕಾನ್ಸೆಪ್ಟ್. 220 rupees ಪರ್ ಪೀಸ್ ಇಲ್ಲ ಪರ್ ಗ್ರಾಮ್. ಓಕೆ. ಸೊ ಗ್ರಾಮ್ ಮೇಲೆ ಆಗಿರುತ್ತೆ. ಓಕೆ. ಸೊ ಇದೆಲ್ಲ ಒಂದು ಎಕ್ಸಾಂಪಲ್ ಎಷ್ಟು ಗ್ರಾಮ್ಸ್ ಬರುತ್ತೆ ಸರ್ ಇದರಲ್ಲಿ? ಸೊ ಇದು ಬಂದು ನಿಮಗೆ ಅರೌಂಡ್ 175 to 80 grams ಬರುತ್ತೆ. ಇಫ್ ಅಟ್ ಆಲ್ ಯು ವಾಂಟ್ ಓನ್ಲಿ ಡಾಲರ್, ಬರೀ ಡಾಲರ್ ಬೇಕಾದ್ರೆ ನಾವು ರಿಮೂವ್ ಮಾಡ್ಬಿಟ್ಟು ಬರೀ ಡಾಲರ್ ಕೊಡ್ತೀವಿ, ಅರೌಂಡ್ 50 grams ಬರುತ್ತೆ. ಸೊ ನೀವು ಯಾವ್ದಕ್ಕಾದ್ರೂ ಬೀಟ್ಸಿಗೆ, ನಾನೀಗ ಈ ತರ ಬೀಟ್ಸ್ ಎಲ್ಲ ತೋರಿಸಿದ್ನಲ್ಲ, ಈ ತರ ಬೀಟ್ಸಿಗೆ ಬೇಕಾಗಿದ್ರೆ ಹಾಕೊಬಹುದು. ಸಿ ಸಮಥಿಂಗ್ ಲೈಕ್ ದಿಸ್. ಸೊ ನಾವು ಕಸ್ಟಮರ್ಸ್ಗೆ ಕ್ರಿಸ್ಟಲ್ ಬೀಟ್ಸ್ ಬರುತ್ತೆ, ನಾವು ಕಸ್ಟಮರ್ಗೆ ಹೇಳ್ತೀವಿ ನೀವು ಕ್ರಿಸ್ಟಲ್ ಬೀಟ್ಸ್ ಮನೇಲಿ ತೊಗೊಂಡಿರ್ತೀವಿ. ಸೊ ಎನಿಥಿಂಗ್ ಗೋಲ್ಡಿಗೆ ಸಿಲ್ವರ್ಗೆ ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ಈ ಐಟಮ್ಸ್ ಎಲ್ಲ ನಿಮಗೆ. ಓಕೆ ಸರ್. ಎಸ್, ಇದೆ ದಿಸ್ ಚೈನ್ ನೀವು ಹಾಕೊಬಹುದು. ಮೆನ್ಸ್ ಕೂಡ ವೇರ್ ಮಾಡಬಹುದು. ಇಲ್ಲ ಅಂದ್ರೆ ನೋ, ಮೆನ್ಸ್ ಇಲ್ಲ, ಬೇಸಿಕಲಿ ಓನ್ಲಿ ಲೇಡೀಸ್ ದೇ ಇದು. ಓಕೆ. ಇಲ್ಲ ಅಂದ್ರೆ ಇಫ್ ಅಟ್ ಆಲ್ ಯು $1 ಜೊತೆಗೂ ಹಾಕೊಬಹುದು. ಸೊ ಸ್ವಲ್ಪ ಇದು ಅಗೇನ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ನಿಮಗೆ ಲುಕ್ ವೈಸ್ ಎಲ್ಲ ಕ್ಲಾಸ್ ಆಗಿ ಟೂ ವೇಸ್, ಒಂದು ಓನ್ಲಿ ಚೈನ್ ಆರ್ ವಿತ್ ಪೆಂಡೆಂಟ್ ಹಾಕಬಹುದು ಆರ್ ವಿತ್ ಪೆಂಡೆಂಟ್. ಓಕೆ. ಸೊ ನಿಮಗೆ ಕ್ಯಾಶುವಲ್ ವೇರ್ಗೂ ಆಗುತ್ತೆ, ಟ್ರೆಡಿಷನಲ್ ವೇರ್ಗೂ ಆಗೋಗುತ್ತೆ. ಓಕೆ. ಸೊ ಇದೆಲ್ಲ ಕೂಡ ಸಿಲ್ವರ್. ಇದರಲ್ಲಿ ಏನಂದ್ರೆ ಪಿಕ್ಚರ್ ಸೆಂಡ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೋಬಹುದು. ಎಸ್, ನಮ್ಮ ಹತ್ರ ನೀವು ವಾಟ್ಸ್ಆಪ್ ಮಾಡಿ ನಿಮ್ಗೆ ಏನೇ ರಿಕ್ವೈರ್ಮೆಂಟ್, ಲಾಸ್ಟ್ ಟೈಮ್ ನಮ್ಮ ನಂಬರ್ ನಿಮ್ಮ ಹತ್ರ ಇದ್ದೇ ಇದೆ, ವಾಟ್ಸ್ಆಪ್ ಮಾಡಿ ನಿಮಗೆ ಎನಿ ಡೀಟೇಲ್ ವಾಟ್ ಎವರ್ ಇಟ್ ಇಸ್ ವಿಲ್ ಗಿವ್ ಯು. ಓಕೆ ಸರ್. ಎಸ್.